ಅಬ್ಬಬ್ಬಬ್ಬಬ್ಬಾ! ಆಹಾ! ನೋಡಿ ಎಂಥ ಅದ್ಭುತ ಮರ. ಈ ಮರ ಎಲ್ಲರಿಗೂ ಗೊತ್ತಿರೋದೆ. ನಾವು ಇದನ್ನು ಸಾಂಸ್ಕ್ರಿಟಲ್ಲಿ ಬಹುಪಾದ ಅಂತೆಲ್ಲ ಕರಿತೀವಿ. ಇದು ಎಲ್ಲರಿಗೂ ಗೊತ್ತಿರುವಂಥ ಆಲದ ಮರ. ಇದ್ರ ಬಗ್ಗೆ ತುಂಬ ವಿಚಾರಗಳು ಹೇಳೋದಿತ್ತು. ಹೇಳೋಣ ಅಂತ ಈ ಮರದ ಹತ್ರ ಬಂದೆ. ಇಲ್ಲಿ ವಿಚಾರಿಸಿದಾಗ ಇದು ತುಂಬ ವರ್ಷಗಳು ಹಳೇ ಮರ ಅಂತ ಗೊತ್ತಾಯಿತು. ಇದೇ ನಮ್ಮೆಲ್ಲರಿಗೂ ಗೊತ್ತಿರುವಂಥ ಆಲದ ಮರ. ನಮಸ್ಕಾರ, ಶ್ರೀ ಕೃಷ್ಣಾರ್ಪಣಮಸ್ತು. ನೀವು ನೋಡ್ತಾ ಇದ್ದೀರಾ ಆಲದ ಮರ, ವಟವೃಕ್ಷ ಅಂತ ಕರೀತಾರೆ. ಹಿಂದೆ ಈ ಮರದ ಬಗ್ಗೆ ವಿಡಿಯೋ ಮಾಡಿದ್ವಿ. ಆಗ ಒಂದು ಸ್ವಲ್ಪ ಕಮ್ಮಿ ವಿಚಾರ ಇತ್ತು. ಇವತ್ತು ತುಂಬ ವಿಚಾರಗಳು ಇದ್ರ ಬಗ್ಗೆ ಹಂಚ್ಕೊಳ್ಳೋಕ್ಕೆ ತೊಗೊಂಡ್ಬಂದಿದ್ದೀನಿ. ಏನು ಗೊತ್ತಾ, ಸಾಕ್ಷಾತ್ ಬ್ರಹ್ಮ ವಿಷ್ಣು ಮಹೇಶ್ವರರು ವಾಸ ಮಾಡುವಂಥ ಮರ ಇದು. ಈ ಮರ ಎಲ್ಲೆಲ್ಲಿ ಕಾಣುತ್ತೋ ಅಲ್ಲೆಲ್ಲ ಮುನೇಶ್ವರ ಸಾನ್ನಿಧ್ಯ ಕೂಡ ಇರುತ್ತೆ. ಮತ್ತು ಪುರಾಣದಲ್ಲಿ ಇದಕ್ಕೆ ಸ್ಕಂದ ಪುರಾಣದಲ್ಲಿ ಮರದ ಬಗ್ಗೆ ಉಲ್ಲೇಖ ಇದೆ. ನಿಮಗೆ ಗೊತ್ತಿರ್ಬೋದು, ಸತ್ಯವಾನ್ ಸತಿ ಸಾವಿತ್ರಿ ಕಥೆಯಲ್ಲಿ ತನ್ನ ಗಂಡನ ಆಯಸ್ಸು ಕಮ್ಮಿ ಇದ್ದಿದ್ದರಿಂದ ತನ್ನ ಗಂಡನನ್ನು ಇದೇ ವಟವೃಕ್ಷದ ಕೆಳಗಡೆ ಮಲಗಿಸಿ ಯಮನಿಂದ ಆಶೀರ್ವಾದ ಪಡೆದು ತನ್ನ ಗಂಡನನ್ನು ಉಳಿಸ್ಕೊಂಡಿದ್ಲು. ಆದ್ದರಿಂದ ತುಂಬ ಹೆಣ್ಣುಮಕ್ಕಳು ಈಗಲೂ ಕೂಡ ಈ ಮರಕ್ಕೆ ಪೂಜೆ ಮಾಡಿ ಗಂಡನ ಆಯಸ್ಸು ಮತ್ತು ಆರೋಗ್ಯ ಹೆಚ್ಚಾಗಲಿ ಅಂತ ಪೂಜಿಸೋದುಂಟು. ಮತ್ತು ನೀವು ಉತ್ತರ ಭಾರತದ ಕಡೆ ಎಲ್ಲ ಹೋದರೆ ಜ್ಯೇಷ್ಠ ಮಾಸದ ಹುಣ್ಣಿಮೆ, ಶುಕ್ಲ ಪಕ್ಷದ ಹುಣ್ಣಿಮೆಯಲ್ಲಿ ಈ ಹೆಣ್ಮಕ್ಳೆಲ್ಲ ಬಂದು ಈ ಮರಕ್ಕೆ ದಾರ ಎಲ್ಲ ಕಟ್ಟಿ ಒಬ್ಬ ಸುತ್ತ ಹಾಕಿ ಪೂಜೆ ಮಾಡಿ ಹೋಗ್ತಾರೆ. ಏನಕ್ಕೆ ಅಂದರೆ ತನ್ನ ಪತಿಗೆ ಆಯುಷ್ಯ ಹೆಚ್ಚಾಗಲಿ, ಆರೋಗ್ಯ ಹೆಚ್ಚಾಗಲಿ ಅಂತ. ಹಿಂದೆ ಪ್ರಳಯ ಆದಂಥ ಸಂದರ್ಭದಲ್ಲಿ ಮಾರ್ಕಂಡೇಯ ಮಹರ್ಷಿಗಳು ಈ ಮರದ ಮೇಲೆ ಅವರು ಆಶ್ರಯ ಪಡೆದಿದ್ರು ಅಂತ ಕೂಡ ಉಲ್ಲೇಖ ಇದೆ. ಹಾಗೆ ಶ್ಯಾಮಬಾಲ, ಯಾರು ಶ್ಯಾಮಬಾಲ? ಸಾಕ್ಷಾತ್ ಶ್ರೀಮನ್ನಾರಾಯಣ ಅವರು ಕೂಡ ಈ ಮರದ ಎಲೆ ಮೇಲೆ ತೇಲ್ತಾ ಇದ್ರು ಅಂತಲೂ ಉಲ್ಲೇಖ ಇದೆ. ಈ ಮರದ ಬೇರಲ್ಲಿ ಬ್ರಹ್ಮದೇವರು, ಮರದ ಕಾಂಡದಲ್ಲಿ ಮಹಾವಿಷ್ಣು, ಈ ಕೊಂಬೆ ಎಲೆಗಳಲ್ಲಿ ಮಹಾಪರಶಿವ ವಾಸ ಆಗಿರ್ತಾರೆ ಅಂತ ಪ್ರತೀತಿ ಇದೆ. ಹಾಗೆ ಈ ಋಷಿ ಮುನಿಗಳೆಲ್ಲ ಏನು ಗೊತ್ತಾ, ಇದರಲ್ಲಿ ಪಾದುಕೆ ಮಾಡ್ಕೊತಾ ಇದ್ರು. ಅಷ್ಟು ಪರಮ ಪವಿತ್ರವಾದಂಥ ಮರ. ಹಾಗೆ ನಿಮಗೆ ಇವರು ಗೊತ್ತಿರಬೇಕು, ನಮ್ಮ ಎಲ್ಲ ಜ್ಞಾನಕ್ಕೆಲ್ಲ ಅಧಿಪತಿ ಅವರು ದಕ್ಷಿಣಾಮೂರ್ತಿ. ಆ ದಕ್ಷಿಣಾಮೂರ್ತಿ ಕೂಡ ಈ ಮರದ ಕೆಳಗಡೆನೆ ಕೂತು ಮೌನದಿಂದ ಎಲ್ಲರಿಗೂ ಒಂದು ಜ್ಞಾನನ ಪ್ರಸಾರ ಮಾಡ್ತಾ ಇರ್ತಾರೆ ಅನ್ನೋದು ಕೂಡ ಇದೆ. ನೀವು ಯಾವುದೋ ಫೋಟೋದಲ್ಲಿ ನೋಡ್ಬೋದು, ದಕ್ಷಿಣಾಮೂರ್ತಿಯವರು ಈ ಮರದ ಕೆಳಗಡೆ ಕೂತಿರ್ತಾರೆ. ಇನ್ನು ಸ್ವಲ್ಪ ಮುಂದಕ್ಕೆ ಬಂದು ಹೇಳೋದಂದರೆ, ಗಯಾದಲ್ಲಿ ಗೌತಮ ಬುದ್ಧರಿಗೆ ಇದೇ ಮರದ ಕೆಳಗಡೆ ಜ್ಞಾನೋದಯ ಆಗಿರೋದು. ನೋಡಿ, ಈ ರೀತಿ ಇರುತ್ತೆ. ಇದು ತಿನ್ಬೋದು, ನೀವು ಇದಿದೆಯಲ್ವಾ, ಇದು ತಿನ್ಬೋದು. ಇದು ಬೇರುಗಳು ನೋಡಿ, ಇಲ್ಲೆಲ್ಲ ಬಂದಿದೆ. ನಾನು ಇದನ್ನೇ ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದರೆ, ಇದನ್ನು ಚೆಂದಾಗಿ ಜಜ್ಜಿ ಜೇನುತುಪ್ಪದೊಳಗಡೆ ಚೆಂದಾಗಿ ಹರಿದು, ಈ ಮಕ್ಕಳು ತೊದಲ್ತಾ ಇರ್ತಾರೆ, ಬಿಕ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರಿಗೆ ನಾಲ್ಗೆಗೆ ಹಚ್ಚೋದ್ರಿಂದ ಅವರಿಗೆ ಮಾತು ಸ್ವಚ್ಛವಾಗಿ ಬರುತ್ತೆ. ಮಂದ ನಾಲ್ಗೆ ಇರೋರಿಗೆ ಮಾತು ಬರಲ್ಲ, ಅಂಥವ್ರು ಸ್ವಚ್ಛ ಮಾತು ಬರುತ್ತೆ. ಮತ್ತು ಇದನ್ನೆಲ್ಲ ಕಟ್ ಮಾಡಿಕೊಂಡು ಕೊಬ್ಬರಿ ಎಣ್ಣೆಯ ಜೊತೆಗೆ ಸ್ವಲ್ಪ ಕುದಿಸಿ ಬಾಟ್ಲಲ್ಲಿ ಹಾಕಿಕೊಂಡ್ರೆ ತಲೆಯಲ್ಲಿ ಕೂದಲು ಗಟ್ಟಿಯಾಗಿರುತ್ತೆ. ಆ ಕೂದಲು ಉದುರಲ್ಲ, ಬೇಗ ಬಾಣಲಿ ಆಗಲ್ಲ. ಕೂದಲಿದ್ದಾಗಲೇ ಬಳಸ್ಕೊಬೇಕು. ಹಾಗೆ ಇದನ್ನು ಅರೆದು ವಿಭೂತಿ ಒಟ್ಟಿಗೆ ಚೆಂದ ನೈಸ ನುಣ್ಣಗೆ ಅರಿಬೇಕು. ಇದನ್ನು ಒಣಗಿಸ್ಕೊಂಡು ವಿಭೂತಿ ಒಟ್ಟಿಗೆ ಅದನ್ನು ಮಿಕ್ಸ್ ಮಾಡಿ ಹಚ್ಕೊಳ್ಳೋದ್ರಿಂದ ಜನವಶೀಕರಣವಾಗುತ್ತೆ. ಮತ್ತು ಈ ಕಟ್ಟಿಗೆಗಳನ್ನ ಹೋಮಕ್ಕೆ ಬಳಸ್ತಾರೆ. ಹಾಗೆ ಈ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ವೃಕ್ಷ ಇದು. ನವಗ್ರಹಗಳಲ್ಲಿ ಗುರುಗ್ರಹಕ್ಕೆ ಸಂಬಂಧಪಟ್ಟಿರುವಂಥ ವೃಕ್ಷ. ಮೀನ ರಾಶಿಯವರು ಇದನ್ನು ಆರಾಧನೆ ಮಾಡ್ತಾರೆ. ಹಾಗೆ ರಾವಣ ಸಂಹಿತೆ ಅಂತ ಒಂದು ಮಹಾ ಗ್ರಂಥ ಇದೆ, ಅದು ರಾವಣ ವಿರಚಿತ ಗ್ರಂಥ. ಅವರು ಕೂಡ ಏನಂದರೆ ಆ ಸಂಹಿತೆಯಲ್ಲಿ ಧನಯೋಗಕ್ಕೆ ಇದನ್ನು ಯಾವ ರೀತಿ ಬಳಸ್ಕೊಬೋದು ಅಂತ ಹೇಳಿರುವಂಥ ವಿಚಾರಗಳಿದೆ. ಇದರ ಬೇರುಗಳನ್ನ ಆಶ್ಲೇಷ ನಕ್ಷತ್ರದ ದಿವಸ ಎಲೆ ಮತ್ತು ಬೇರುಗಳನ್ನ ಪೂಜಿಸಿ ತೊಗೊಂಡೋಗ್ತಾರೆ. ಬೇರು ತೊಗೊಳೋಕ್ಕೆ ಅಮಾವಾಸ್ಯೆ ಉತ್ತಮ,
ಈ ಒಂದು ಎಲೆ ತೊಗೊಂಡೋಗಿ ಆಶ್ಲೇಷ ನಕ್ಷತ್ರದ ದಿವಸ ನೀವು ದುಡ್ಡಿಡೋವಂಥ ಜಾಗದಲ್ಲಿ ಇಟ್ಟರೆ ಹಣ ಅಕ್ಷಯವಾಗುತ್ತೆ. ಇದಕ್ಕೆ ತ್ರಿಮೂರ್ತಿಗಳು ಆಶೀರ್ವಾದ, ತ್ರಿಮೂರ್ತಿಗಳು ವಾಸ ಮಾಡೋದ್ರಿಂದ ಎಂಥ ಪ್ರಳಯ ಬಂದರೂ ಕೂಡ, ಎಂಥ ಬಿರುಗಾಳಿ ಸುನಾಮಿ ಬಂದರೂ ಕೂಡ ಈ ಮರ ಅಲ್ಲಾಡಲ್ಲ, ಅಷ್ಟು ಗಟ್ಟಿಯಾಗಿರುತ್ತೆ. ಇದು ಬಂದು ನಾಗಲೋಕದ ಒಂದು ಬೃಹತ್ ವೃಕ್ಷ. ವಾಸುಕಿಯವ್ರ ಹತ್ರ ಭೂದೇವಿ ಹೋಗಿ ಕೇಳ್ಕೊತಾಳೆ, ಈ ವೃಕ್ಷ ನನಗೆ ಬೇಕು ಅಂತ. ಆದರೆ ಅವರು ಕೊಡೋಕೆ ಒಪ್ಕೊಳ್ಳಲ್ಲ. ಆಗ ಪರಮಶಿವನ ಕುರಿತು ತಪಸ್ ಮಾಡಿ ಪರಮಶಿವರಿಂದ ವಾಸುಕಿಗೆ ಆದೇಶ ಆಗಿ ಆಮೇಲೆ ಈ ಒಂದು ಮರವನ್ನು ಭೂಮಿಗೆ ವರವಾಗಿ ಕಳಿಸ್ತಾರೆ. ಭೂತಾಯಿ ಕೂಡ ತುಂಬ ಈ ಮರ ಪ್ರೀತಿ ಪಾತ್ರವಾಗಿರುವಂಥದ್ದು. ಮತ್ತು ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ. ಎಷ್ಟಿದೆ ಅಂದರೆ ಹೇರಾಳವಾಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಎಲೆಗಳು ಕೂಡ ತುಂಬ ಔಷಧಿ ಗುಣ ಇರುವಂಥದ್ದು. ಈ ಎಲೆಗಳನ್ನೆಲ್ಲ ಕಿತ್ಕೊಂಡು ಒಂದು ಸಂಗ್ರಹಣೆ ಮಾಡಿಕೊಂಡು ಒಣಗಿಸ್ಕೊಂಡು ಒಂದು ಬಾಣಲೆಯಲ್ಲಿ ಹಾಕೊಂಡು ಚೆಂದಾಗಿ ಅದು ಬೂದಿ ಆಗೋವರೆಗೂ ಹುರಿದು ಅದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಕಲಿಸ್ಕೊಂಡು ಒಂದು ಡಬ್ಬೆಲಿ ಇಕ್ಕೊಳ್ಳೋವಂಥದ್ದು. ಈ ಮೂಲವೇದ್ಯ ಆಗಿರೋರಿಗೆ ಈ ಪಿಸ್ತೂಲ ಎಲ್ಲ ಇರುತ್ತಲ್ಲ, ಆ ಜಾಗದಲ್ಲಿ ಆಸನದಲ್ಲಿ ಗಾಯಗಳಾಗಿ ಕೆರೆತ ಆಗಿ ಇರುತ್ತೆ. ಅವ್ರು ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದರೆ ಈ ಮೂಲವೇದಿನೂ ಕಂಟ್ರೋಲಿಗೆ ಬರುತ್ತೆ. ಹಾಗೆ ಈ ಒಂದು ಕೊಂಬೆ ಇದೆಯಲ್ವಾ, ಇದರಲ್ಲಿ ಹಲ್ಲುಜ್ಬೋದು, ಒಸಡುಗಳಿಗೆ ಗಟ್ಟಿ ಆಗುತ್ತೆ, ಒಸಡಲ್ಲಿ ಗಾಯಗಳಾಗಲ್ಲ, ಗಾಯಗಳಿದ್ದರೆ ವಾಸಿ ಆಗುತ್ತೆ. ಮೊನ್ನೆ ಯಾರೋ ಕೇಳಿದ್ರು ನನಗೆ, ಬಾಯಿ ದುರ್ವಾಸನೆ ಬರ್ತಾಯಿದೆ, ಏನು ಮಾಡೋದು ಅಂತ. ಈ ಎಲೆ ಕಷಾಯನ ಕಾಯಿಸಿ ಗೋಗಲ್ ಮಾಡಬೇಕು, ಮಾಡಿ ಉಗಿಯೋದು. ಅದು ಮಾಡೋದ್ರಿಂದ ಕುಡಿದ್ರೂ ತೊಂದರೆ ಇಲ್ಲ. ಮಾಡೋದ್ರಿಂದ ಕರಳು ಶುದ್ಧಿ ಆಗುತ್ತೆ, ಮತ್ತು ಬಾಯಲ್ಲಿ ವಾಸನೆ ಹೋಗುತ್ತೆ, ಗಾಯಗಳು ವಾಸಿ ಆಗುತ್ತೆ. ಮತ್ತು ಈ ಹಾಲು ಬರುತ್ತೆ ಇದರಲ್ಲಿ, ಈ ಹಾಲುಗಳನ್ನೂ ಅಷ್ಟೇ ಆ ಗಾಯಗಳಾಗಿರೋ ಜಾಗದಲ್ಲಿ ಹಚ್ಚೋದ್ರಿಂದ ಗಾಯಗಳು ಕೊಳೆಯಲ್ಲ. ಎಂಥ ಕೊಳ್ತೋಗ್ತಾ ಇರೋ ಗ್ಯಾಂಗ್ರಿಂಗ್ ಗಾಯಗಳಾಗಲಿ ಈ ಹಾಲನ್ನ ಶೇಖರಣೆ ಮಾಡಿ ಹಚ್ಕೊಂಡ್ಬಂದರೆ ಮಾಂಸ ಕಂಡ ಕೊಳೆಯಲ್ಲ, ಅಷ್ಟು ಪವಿತ್ರವಾದಂಥದ್ದು. ಇನ್ನೊಂದು, ಹೆಣ್ಣು ಮಕ್ಕಳಿಗೆ ಯೋನಿ ಸ್ಮೆಲ್ ಬರುತ್ತೆ. ಅವರು ಅಷ್ಟೇ ಈ ಎಲೆಗಳನ್ನೆಲ್ಲ, ಹಸಿ ಎಲೆಗಳನ್ನ ಕುದಿಸಿ ಆ ನೀರಲ್ಲಿ ತಮ್ಮ ಯೋನಿ ಪೀಠನ ತೊಳ್ಕೊಂಡು ಬರೋದು. ಅದು ಬರೋದರಿಂದ ಯೋನಿ ಸ್ಮೆಲ್ಲು ಹೋಗುತ್ತೆ. ಯೋನಿ ಕೆಲವರಿಗೆ ಡೀಲ ಆಗಿರುತ್ತೆ, ಅದು ಬಿಗಿ ಆಗುತ್ತೆ. ಈಗೆಲ್ಲ ಆಪ್ರೇಷನ್ ಮಾಡಿಸ್ತಾರೆ, ಆದರೆ ಇದರಲ್ಲಿ ಹಾಗೇ ಆಗುತ್ತೆ. ಹಾಗೆ ಇನ್ನೊಂದು ವಿಶೇಷ ಏನಂದರೆ, ಎಲ್ಲ ಮರದಲ್ಲಿ ಹೂವು ಬಂದು ಕಾಯಿ ಬರುತ್ತೆ, ಇದರಲ್ಲಿ ಕಾಯೇ ಡೈರೆಕ್ಟಾಗಿ ಬರುತ್ತೆ, ಹೂವು ಬರೋಲ್ಲ. ಕಾಯಿಗಳು ಇವಾಗ ಬರಿತಾ ಇದೆ, ನೋಡ್ಬೋದು, ತೋರಿಸ್ತೀನಿ ಸಿಕ್ಕಿದ್ರೆ ನಿಮಗೆ. ಆಮೇಲೆ ಆ ಕಾಯಿಗಳನ್ನ ಒಣಗಿಸ್ಕೊಂಡು ಕುಟ್ಟಿ ಪುಡಿ ಮಾಡಿಕೊಂಡು ಹಾಲಲ್ಲಿ ಸ್ವೀಕರಿಸೋದ್ರಿಂದ ಗಂಡಸರಿಗೆ ವೀರ್ಯವೃದ್ಧಿ ಆಗುತ್ತೆ. ಸಂತಾನೋತ್ಪತ್ತಿ ಇಲ್ಲದ ಗಂಡಸರಲ್ಲಿ ಸಂತಾನೋತ್ಪತ್ತಿಗೆ ಇದು ಅದ್ಭುತ ಔಷಧಿಯ ಕೆಲಸ ಮಾಡುತ್ತೆ. ಆಮೇಲೆ ದೇಹ ದಂಡಿಸ್ತಾ ಇರೋರು, ಯಾರಾದರೂ ಗರಡಿ ಮನೆ, ಜಿಮ್ಮು, ಮಾರ್ಷಲ್ ಆರ್ಟ್ಸ್ ಏನೋ ಮಾಡ್ತಾಯಿದ್ರೆ ಅಂಥವರು ಅಷ್ಟೇ ಇದ್ರ ಚಿಗುರಿ ಎಲೆಗಳು ಹಾಗೆ ಇದರ ಹಣ್ಣುಗಳನ್ನ ಪುಡಿ ಮಾಡಿಕೊಂಡು ಅದನ್ನು ಹಾಲಲ್ಲಿ ಹಾಕ್ಕೊಂಡು ಸ್ವೀಕರಿಸ್ಬೋದು. ಡೈಲಿ ಒಂದು ಗ್ಲಾಸ್ ತೊಗೊಂಬಂದರೆ ಮೈ ವಜ್ರಕಾಯ ಆಗೋಗುತ್ತೆ, ಅಷ್ಟು ಅದ್ಭುತವಾದಂಥದ್ದು. ಇನ್ನೊಂದು ವಿಚಾರ, ಈ 68 ಥರ ಯಕ್ಷಿಣಿಗಳು ಇದ್ದಾರೆ, ಸಬ್ ಗಾಡ್ಸ್, ಉಪದೇವತೆಗಳು. ಅವರೆಲ್ಲರ ಆರಾಧನೆ ಹಾಗೂ ಒಲಿಸಿಕೊಳ್ಳುವ ಕ್ರಿಯೆಗೆ ಈ ಮರದ ಕೆಳಗಡೆ ತಪಸ್ ಮಾಡಲಾಗುತ್ತೆ. ಕೆಲವರಂತೂ ಮರದ ಮೇಲೆ ಹತ್ತಿ ಕೂತು ತಪಸ್ ಮಾಡ್ತಾರೆ. ದೈವವೃಕ್ಷ, ಈ ದೈವವೃಕ್ಷದಲ್ಲಿ ನಾನು ಆಗಲೇ ಹೇಳ್ದಂಗೆ ಅಶ್ವತ್ಥ ಮರನೂ ಅಷ್ಟೇ, ಇದೂ ಅಷ್ಟೇ. ತುಂಬ 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 ಈ ತ್ರಿಮೂರ್ತಿಗಳು ವಾಸ ಮಾಡುವಂಥ ಸ್ಥಾನ ಆಗಿರೋದ್ರಿಂದ ಅತ್ಯಂತ ಪವಿತ್ರವಾದಂಥದ್ದು. ಈ ಔರಂಗಜೇಬ, ಈ ಅವ್ರ ತಂದೆ ಯಾರು ಅವನು ಅಕ್ಬರು, ಇವರೆಲ್ಲ ಪಾರ್ಷಿಯನ್ ಲಿಪಿಯಲ್ಲಿ ಅವ್ರು ಬರ್ಕೊಂಡಿರೋದು, ನಮ್ಮ ಲಿಪಿಗಳಲ್ಲ. ಯಾವ ನಮ್ಮ ಸನಾತನ ಧರ್ಮ ಇದೆ ಇದು ಅಳಿಸೋಬೇಕು ಅಂದರೆ ಈ ಥರ ದೈವ ವೃಕ್ಷಗಳನ್ನ ಕಡ್ದಾಕಬೇಕು ಅಂದ್ಬಿಟ್ಟು ಹಿಂದೆ ಪ್ರಯಾಗ್ರಾಜಲ್ಲಿ ಇದ್ದಂಥ ಅದೆಷ್ಟೋ ಈ ಥರ ವೃಕ್ಷಗಳನ್ನ ಕಾಶಿಯಲ್ಲಿ ಬಿಸಿ 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 ಎಣ್ಣೆಗಳಿಂದ, ಕಾಯಿಸಿರೋ ಎಣ್ಣೆಗಳಿಂದ ಕಡಿದು ಅದನ್ನೆಲ್ಲ ಅದಕ್ಕೆ ಹಾಕಿ ಸುಟ್ಟಾಕ್ತಾರೆ. ಅಂದರೆ ಇದು ಇರಬಾರ್ದು, ನಿರ್ನಾಮ ಆಗಬೇಕು ಅಂತ. ಒಂದು ಅವತ್ತು ಯಾವತ್ತೋ ಮಾಡಿದ್ರು, ಅದು ಇವತ್ತು ಕೂಡ ಯಾರೂ ಅದನ್ನು ನಿರ್ನಾಮ ಮಾಡೋಕ್ಕಾಗಲ್ಲ. ಅಷ್ಟು ವಿಶೇಷವಾಗಿರುವಂಥ ಮರ ಇದು. ಎಲ್ಲಿವರೆಗೂ ಭೂಮಿಯಲ್ಲಿರುತ್ತೋ ಅಲ್ಲಿವರೆಗೂ ಸನಾತನವಿರುತ್ತೆ. ಸನಾತನವನ್ನು ಯಾರೂ ಅಳಿಸೋಕ್ಕಾಗಲ್ಲ. ಅದಿತ್ತು, ಇದೆ, ಇರುತ್ತೆ. ಅದೇ ಸನಾತನ ಧರ್ಮ. ಅಷ್ಟು ಅದ್ಭುತ ಆಗಿರುವಂಥದ್ದು, ತುಂಬ ಒಳ್ಳೆಯದು. ಇನ್ನೂ ತುಂಬ ವಿಚಾರಗಳಿದೆ. ದೀಪಾವಳಿ ಹಬ್ಬದ ರಾತ್ರಿ ಬಂದು ಇದ್ರ ಬೇರು ತೊಗೊಂಡು ಹೋಗ್ತಾರೆ. ಯಾರು?
ಸೇಟುಗಳು ಕೆಲವು ಕಡೆ ಅವರೇ ಪೂಜೆ ಮಾಡೋದು ಜಾಸ್ತಿ ಈ ಮರಕ್ಕೆ, ಮತ್ತು ಮಾಂತ್ರಿಕರು, ಮತ್ತು ಯಾರಿಗಾದರೂ ಸಾಂಸಾರಿಕವಾಗಿ ತುಂಬ ಸಾಲ ಪಾಲ ಎಲ್ಲ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ಇದು ದೀಪಾವಳಿ ಹಬ್ಬದ ದಿವಸ ಬಂದು ಇದ್ರ ಬೇರನ್ನ ವಿಧಾನವಾಗಿ ಪೂಜಿಸಿ ತೊಗೊಂಡೋಗಿ ಮನೆಯಲ್ಲಿ ತಮ್ಮ ದುಡ್ಡಿಕ್ಕುವಂಥ ಭಂಡಾರದಲ್ಲಿ ಇಕ್ಕೊತಾರೆ, ಮನೆ ಬಾಗಿಲ ಮೇಲ್ಗಡೆ ಕಟ್ತಾರೆ, ತಾಯ್ತದ ಹೊರಗಡೆ ಹಾಕ್ಕೊತಾರೆ, ಲಕ್ಷ್ಮೀ ವಿಗ್ರಹದ ಹಿಂದೆ ಕಟ್ತಾರೆ. ಇದೆಲ್ಲ ಇದೆ, ಇದ್ರದ್ದು ತುಂಬ ವಿಚಾರ ಇದೆ. ಅಖಂಡವಾದ ಮರ ಇದು, ತುಂಬ ಅದ್ಭುತಗಳು ಕ್ರಿಯೇಟ್ ಮಾಡೋವಂಥ ಮರ. ಆಮೇಲೆ ಈ ಎಲೆಗಳು ಕಷಾಯ ಕುಡಿತಾ ಇರೋ ಶುಗರು ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅಂತ ಇದೆ. ಈಗ ಇನ್ನೊಂದೇನು ಅಂದರೆ, ಯಾರಿಗಾದರೂ ಮನಃಶಾಂತಿ ಇರಲ್ಲ, ಅವರಿಗೆ ಏನೋ ತುಂಬ ದುಃಖ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ, ಸಾಲಗಳು, ಏನೋ ಒಂದು ಸಮಸ್ಯೆ, ಲವ್ ಫೇಲ್ಯೂರ್, ಏನೋ ಒಂದು ಸಮಸ್ಯೆಗಳಲ್ಲಿ ಹುಚ್ಚಾದಂಗೆ ಆಗ್ಬಿಟ್ಟಿರ್ತಾರೆ. ಅಂಥವ್ರು ಏನು ಮಾಡಬೇಕು, ಈ ಮರದ ಕೆಳಗಡೆ ಒಂದು ಅರ್ಧ ಅವರು ಇಲ್ಲ 1 ಅವರ್ ಕುತ್ಕೊಂಡು ಧ್ಯಾನ ಮಾಡುವಂಥದ್ದು, ಮತ್ತು ಇಲ್ಲಿ ವಿಶ್ರಾಂತಿ ತೊಗೊಳೋವಂಥದ್ದು, ಮತ್ತು ಈ ಮರದ ಕಷಾಯ ಕುಡಿಯುವಂಥದ್ದು, ಈ ಥರ ಎಲ್ಲ ಮಾಡ್ತಾ ಇದ್ರೆ ಅವರಿಗೆ ಆ ನೆಗೆಟಿವ್ ಥಾಟ್ಸ್ ಬರಲ್ಲ. ಜ್ಞಾನ ಪ್ರಸಾರಣೆ ಮಾಡೋದ್ರಲ್ಲಿ ಈ ಮರ ತುಂಬ ಒಳ್ಳೆ ಗುಡ್ ಥಾಟ್ಸ್ ಕೊಡೋದ್ರಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಹಾಗೆ ಯಾರ್ಯಾರಿಗೆ ಮನಸ್ಸಂತೋಷ ಬೇಕು, ಮನಸ್ಸಲ್ಲಿ ನೆಮ್ಮದಿಯಾಗಿರ್ಬೇಕು, ಖುಷಿಯಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಅವರು ಕೂಡ ಈ ಮರದ ಕೆಳಗಡೆ ಕುತ್ಕೊಂಡು ಧ್ಯಾನ ಮಾಡೋದು ತುಂಬ ಉತ್ತಮ. ಹಾಗೆ ಈ ಮರದ ಎಲೆ ಕಷಾಯ ಮಾಡ್ಕೊಂಡು ಕುಡಿತಾ ಇರಬೇಕು, ತುಂಬ ಅದ್ಭುತವಾಗಿ ಕೆಲಸ ಮಾಡೋದು, ದೇಹನೂ ಗಟ್ಟಿಯಾಗಿರುತ್ತೆ. ಇದು ಹೇಳಿದ್ನಲ್ಲ ಆಗಲೇ, ಋಷಿ ಮುನಿಗಳೆಲ್ಲ ಪಾದುಕೆ ಮಾಡ್ಕೊತಾ ಇದ್ರಲ್ಲ, ನೀವು ನೋಡಿರ್ಬೋದು. ಎಷ್ಟೋ ಜನ ಈಗ ಮಠಾಧಿಪತಿಗಳಾಗಿರ್ಬೋದು, ಇಲ್ಲ ನಮ್ಮ ಕೈವಾರ ತಾತಯ್ಯನವರಲ್ಲಾಗಿರ್ಬೋದು, ಇಲ್ಲ ವೀರಬ್ರಹ್ಮೇಂದ್ರ ಸ್ವಾಮಿಗಳಾಗಿರ್ಬೋದು, ಇಂಥವರೆಲ್ಲ ಅವಾಗೆಲ್ಲ ಚರ್ಮದ ಏನು ಬಳಸ್ತಾ ಇರಲಿಲ್ಲ, ಆಗ ಮರದ ಪಾದುಕೆಗಳು ಬಳಸ್ತಾ ಇದ್ರು. ನೀವು ನೋಡ್ಬೋದು ಎಷ್ಟೋ ಕಡೆ ಗದ್ಗೆಗಳಲ್ಲಿ ಇರುತ್ತೆ, ಈ ಮರದ ಪಾದುಕೆ ಬಳಸ್ತಾ ಇದ್ರು. ಈ ಮರದ ಚಕ್ಕೆಗಳಲ್ಲೇ ಅವರು ಒಂದು ಪಾದುಕೆನ ಮಾಡ್ಕೊತಾ ಇದ್ದಿದ್ದು. ಅದು ಏನಂದರೆ ಅವ್ರ ಜ್ಞಾನ ಶಕ್ತಿನ ಹೆಚ್ಚು ಮಾಡುತ್ತೆ. ಜ್ಞಾನಕ್ಕೇ ವಿಶೇಷವಾದಂಥ ಮರ. ಆರೋಗ್ಯಕ್ಕಂತೂ ಅದ್ಭುತ, ಜ್ಞಾನಕ್ಕೆ ಅದ್ಭುತ. ಸನಾತನ ಧರ್ಮದ ಏನು ಪೌರಾಣಿಕ ಇತಿಹಾಸ, ಭೂದೇವಿಯ ವರ, ಬ್ರಹ್ಮ ವಿಷ್ಣು ಮಹೇಶ್ವರ ವರ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಜಲಪ್ರಳಯ ಆದಾಗ ಈ ಎಲೆ ಮೇಲೆ ಪೌಡಿಸಿದ್ದ ಅಂತ ನೀವು ನೋಡ್ಬೋದು. ಶ್ಯಾಮಬಾಲ ಅದೆಲ್ಲ ನೀವು ಚಿತ್ರ ನೋಡಿದಾಗ ಆ ಕೃಷ್ಣದೇವ ಇದ್ರ ಮೇಲೆ ಮಲಗಿರ್ತಾನೆ. ತುಂಬ ಚಿತ್ರಗಳಿದೆ, ನೀವು ನೋಡ್ಬೋದು. ಅಷ್ಟು ಅದ್ಭುತವಾದ ಮರ. ಈ ವಿಡಿಯೋದಲ್ಲಿ ಇಷ್ಟು ಸಾಕು, ಅದ್ಭುತ ಮಾಹಿತಿ ಅಂದ್ಕೊತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣ ಮಸ್ತು. ಜೈ ಗುರು ಅಮರ.